ನಮ್ಮ ದೇಶದಲ್ಲಿ ಕೆಲವರಿಗೆ ದುಡಿಯೋಕೆ ಮನಸ್ಸಿದ್ರೂ ಕೂಡ ಕೆಲಸ ಸಿಗದೆ ಇರುವಂಥ ಪರಿಸ್ಥಿತಿ ತುಂಬ ಸಲ ಬಂದಿರುತ್ತೆ. ಅಂಥ ಯುವ ಜನತೆ ಏನು ಮಾಡುತ್ತೆ? ಬದುಕನ್ನು ಸಾಗಿಸೋಕೆ ಹಾಗೆ ತಮ್ಮ ಭವಿಷ್ಯದ ಕನಸನ್ನು ಹಿಂಬಾಲಿಸ್ತಾ ಬೇರೆ ದೇಶಗಳಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಅವರಲ್ಲಿ ಒಬ್ಬಳು ಕೇರಳದ ನಿಮಿಷ ಪ್ರಿಯ. ಮನೆಯಲ್ಲಿ ಕಷ್ಟ ಇತ್ತು, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕನಸು ಕೂಡ ಇತ್ತು. ಹಾಗಾಗಿ 2008ರಲ್ಲಿ ಈಕೆ ಯಮನ್ ದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಮನ್ ದೇಶದಲ್ಲಿ ಭಾರತದ ತುಂಬ ಜನ ಹುಡುಗಿಯರು ನರ್ಸ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ನಿಮಿಷ ಪ್ರಿಯ ಕೂಡ ಒಬ್ಬಳಾಗಿ ಸರ್ಕಾರಿ ಆಸ್ಪತ್ರೆಗೆ ನರ್ಸ್ ಆಗಿ ಸೇರಿಕೊಂಡಿದ್ರು. ಹೀಗೆ ದುಡಿತಾ ಮನೆಗೊಂದಿಷ್ಟು ಹಣವನ್ನು ಕಳಿಸ್ತಾ ಹೇಗೋ ಜೀವನ ಸಾಗಿಸ್ತಾ ಇದ್ದ ನಿಮಿಷ ಪ್ರಿಯಾಗೆ ಒಂದು ದಿನ ತಾನೇ ಯಾಕೆ ಒಂದು ಸ್ವಂತ ಉದ್ಯೋಗವನ್ನು ಮಾಡಬಾರ್ದು, ಇಷ್ಟು ದಿನ ಬೇರೆಯವರ ಕೆಳಗೆ ದುಡಿದು ನನಗೆ ಸಿಕ್ಕಿದ್ದಾದರೂ ಏನು, ಮುಂದಾದರೂ ನಂದು ಅಂತ ಏನಾದರೂ ಇರಲಿ ಅಂತ ತಾನೇ ಒಂದು ಸ್ವಂತ ಕ್ಲಿನಿಕ್ಕನ್ನು ಯಮನ್ನಲ್ಲೇ ಸ್ಥಾಪಿಸೋಕೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನು ಅಲ್ಲೋ ಇಲ್ಲೋ ಕೇಳಿ ಅಡ್ಜಸ್ಟ್ ಮಾಡಿ ಕೊನೆಗೂ ಹಣವನ್ನು ಹೊಂದಿಸ್ತಾರೆ. ಆದರೆ ಯಮನ್ನಲ್ಲಿ ಒಂದು ರೂಲ್ ಇದೆ. ಬೇರೆ ದೇಶದವರು ಅಲ್ಲಿ ಯಾವುದೇ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಮಾಡಿದರೂ ಕೂಡ ಅದಕ್ಕೆ ಯಮನ್ ದೇಶದ ಒಬ್ಬ ಪ್ರಜೆ ಪಾರ್ಟ್ನರ್ ಆಗಿ ಇರಬೇಕು. ಹಾಗಾಗಿ ನಿಮಿಷ ಪ್ರಿಯಾಗೆ ಯಮನ್ ದೇಶದ ಯಾರಾದರೂ ಒಬ್ಬ ಪ್ರಜೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬೇಕಾಗಿತ್ತು. ಆ ಟೈಮಲ್ಲೇ ಅವರಿಗೆ ಸಿಕ್ಕಿದ್ದು ಯಮನ್ನ ಒಬ್ಬ ಪ್ರಜೆಯಾಗಿದ್ದ ಮೆಹದಿ ಅನ್ನೋ ಯುವಕ. ಈಕೆ ಆತನ ಹತ್ರ ಹೋಗಿ ತಾನು ಇಲ್ಲಿ ಸ್ವಂತ ಕ್ಲಿನಿಕ್ಕನ್ನು ಸ್ಥಾಪಿಸೋದಾಗಿ, ಅದಕ್ಕೆ ಆತನ ಬೆಂಬಲ ಬೇಕು ಅಂತ ಕೇಳ್ಕೊಳ್ತಾಳೆ. ಆತ ಟೆಕ್ಸ್ಟೈಲ್ ಬಿಸ್ನೆಸ್ ಒಂದರ ಓನರ್ ಕೂಡ ಆಗಿದ್ದರಿಂದ ಅವನಿಗೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಜ್ಞಾನ ಆದರೂ ಇರುತ್ತೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ನಿಮಿಷ ಪ್ರಿಯ ಆತನನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ತಾಳೆ. 2014ರಲ್ಲಿ ನಿಮಿಷ ಪ್ರಿಯಳ ಕನಸಿನ ಕ್ಲಿನಿಕ್ ಓಪನ್ ಆಗುತ್ತೆ. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ 2015ರ ಸಮಯದಲ್ಲಿ ಯಮನ್ನಲ್ಲಿ ಸಿವಿಲ್ ವಾರ್ ಶುರುವಾಗುತ್ತೆ. ಯಮನ್ನಲ್ಲಿ ಆಗಾಗ ಇಂಥ ಆಂತರಿಕ ಯುದ್ಧಗಳು ನಡೀತಾ ಇರುತ್ತವೆ. ಆದರೆ ಆಗ ನಡೀತಾ ಇದ್ದ ಸಿವಿಲ್ ವಾರ್ ನಿಮಿಷ ಪ್ರಿಯಳ ಬಿಸ್ನೆಸ್ಗೆ ಒಂದು ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಅದೇ ಸಮಯದಲ್ಲಿ ಆರಂಭದಲ್ಲಿ ಚೆನ್ನಾಗೇ ಇದ್ದ ಮೆಹದಿ ಹೋಗ್ತಾ ಹೋಗ್ತಾ ಈಕೆಗೆ ಮೋಸ ಮಾಡೋಕ್ಕೆ ಶುರು ಮಾಡಿದ್ದ. ಕ್ಲಿನಿಕ್ಕಲ್ಲಿ ಬಂದ ಲಾಭದ ದುಡ್ಡನ್ನೆಲ್ಲ ಅವನ ಸ್ವಂತ ಖರ್ಚಿಗೆ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ದ. ನಿಮಿಷ ಪ್ರಿಯ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆಕೆ ಮೇಲೆ ಹಲ್ಲೆ ಕೂಡ ಮಾಡಿದ್ದ. ಹೀಗಾಗಿ ನಿಮಿಷ ಪ್ರಿಯ ಪೊಲೀಸ್ಗೆ ಕಂಪ್ಲೇಂಟು ಕೊಡ್ತಾಳೆ. ಆತನನ್ನು ಪೊಲೀಸರು ವಶಕ್ಕೆ ಕೂಡ ಪಡ್ಕೊಳ್ತಾರೆ. ಆದರೆ ಮತ್ತೆ 2016ರಲ್ಲಿ ಆತ ಜೈಲಿಂದ ಬಿಡುಗಡೆಯಾಗಿ ಬಂದು ಈಕೆಗೆ ಇನ್ನೂ ಜಾಸ್ತಿ ಹಲ್ಲೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನ ಟಾರ್ಚರ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಾನು ಇಲ್ಲಿದ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮಿಷ ಪ್ರಿಯ ಭಾರತಕ್ಕೆ ವಾಪಸ್ ಬರೋಕ್ಕೆ ಡಿಸೈಡ್ ಮಾಡ್ತಾಳೆ. ಆದರೆ ಈ ವಿಷಯ ಮೆಹದಿಗೆ ಗೊತ್ತಾಗುತ್ತೆ. ಆತ ನಿಮಿಷ ಪ್ರಿಯಾಳ ಪಾಸ್ಪೋರ್ಟನ್ನು ಹಿಡ್ಕೊಂಡು ಹಣ ಕೊಡು ಅಂತ ಪಿಡಿಸೋಕ್ಕೆ ಶುರು ಮಾಡ್ತಾನೆ. ಈಕೆಗೆ ಅವನ ಕಾಟ ತಡ್ಕೊಳ್ಳೋಕ್ಕೆ ಆಗದಷ್ಟು ತೊಂದರೆ ಆಗುತ್ತೆ. ಹೀಗೆ ಆಗ್ತಾ ಇರುವಾಗ ಆಕೆ ತಲೆಯಲ್ಲಿ ಒಂದು ಪ್ಲ್ಯಾನ್ ಹೊಳೆಯುತ್ತೆ. ನಿಮಿಷ ಪ್ರಿಯ ಅವನಿಗೆ ಆಹಾರದಲ್ಲಿ ಪ್ರಜ್ಞೆ ತಪ್ಪೋ ಒಂದು ರೀತಿಯ ಕೆಟಮಿನ್ ಅನ್ನೋ ಒಂದು ರೀತಿಯ ಮದ್ದನ್ನು ಹಾಕಿ ಕೊಡ್ತಾಳೆ. ನರ್ಸ್ ಆಗಿ ಕೆಲಸ ಮಾಡಿದ್ದ ಅವಳಿಗೆ ಔಷಧಿ ಬಗ್ಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಆಕೆಯ ಪ್ಲ್ಯಾನ್ ಏನಿತ್ತು ಅಂದರೆ ಅವನ ಪ್ರಜ್ಞೆ ತಪ್ಪಿಸಿ ಅವನ ಹತ್ರ ಇದ್ದ ತನ್ನ ಪಾಸ್ಪೋರ್ಟನ್ನು ತಗೊಂಡು ಭಾರತಕ್ಕೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿರ್ತಾಳೆ. ಆದರೆ ಆಕೆ ಗ್ರಹಚಾರ ಕೆಟ್ಟಿತ್ತು ಅನಿಸುತ್ತೆ. ಮೆಹದಿಗೆ ಕೊಟ್ಟ ಪ್ರಜ್ಞೆ ತಪ್ಪು ಔಷಧಿ ಇತ್ತಲ್ಲ, ಅದು ಓವರ್ ಡೋಸ್ ಆಗಿ ಆತ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾನೆ. ಈಗ ನಿಮಿಷ ಪ್ರಿಯಳ ಪ್ಲ್ಯಾನ್ ತಲೆ ಕೆಳಗಾಗಿತ್ತು. ಅವನನ್ನು ಸಾಯಿಸೋ ಉದ್ದೇಶ ಇಲ್ದಿದ್ರೂ ಕೂಡ ಆತ ಪ್ರಾಣವಂತೂ ಬಿಟ್ಟಿದ್ದ. ಆಗ ಇನ್ನು ಇಲ್ಲೇ ಇದ್ದರೆ ತೊಂದರೆ ಅಂದ್ಕೊಂಡ ನಿಮಿಷ ಪ್ರಿಯ ಮೆಹದಿಯ ದೇಹವನ್ನು ತುಂಡು ತುಂಡು ಮಾಡಿ ಅದನ್ನು ಒಂದು ವಾಟರ್ ಟ್ಯಾಂಕ್ಗೆ ಹಾಕಿ ಅಲ್ಲಿಂದ ಹೋಗ್ತಾಳೆ. ಮೆಹದಿ ಕಾಣೆಯಾಗಿರೋದನ್ನು ನೋಡಿ ಪೊಲೀಸರು ಹುಡುಕಾಟ ಶುರು ಮಾಡ್ತಾರೆ. ಕೊನೆಗೆ ಆತನ ದೇಹವನ್ನು ಪೊಲೀಸರು ಪತ್ತೆ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಆತ ನಿಮಿಷ ಪ್ರಿಯಳ ಜೊತೆ ಇದ್ದ ಅಂತ. ಕೊನೆಗೆ ಪೊಲೀಸರು ನಿಮಿಷ ಪ್ರಿಯಳಿಗಾಗಿ ಹುಡುಕಾಟ ಆರಂಭಿಸ್ತಾರೆ. ಸೌದಿ ಅರೇಬಿಯಾದ ಗಡಿ ಭಾಗದಲ್ಲಿ ಆಕೆ ಇರೋದನ್ನು ಪತ್ತೆ ಹಚ್ಚಿದ ಪೊಲೀಸರು ಹೋಗಿ ಆಕೆಯನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬರ್ತಾರೆ. ಭಾರತದಲ್ಲಿದ್ದರೆ ಆಕೆಗೆ ಏನಾದರೂ ಸಹಾಯ ಸಿಕ್ತಿತ್ತೋ ಏನೋ.
ಯಮನ್ನಲ್ಲಿ ಆಕೆಗೆ ಯಾವುದೇ ತರಹದ ಸಪೋರ್ಟ್ ಸಿಗಲಿಲ್ಲ. ಅಲ್ಲಿನ ಮೀಡಿಯಾ ಕೂಡ ಆಕೆಯನ್ನ ಪೂರ್ತಿಯಾಗಿ ವಿರೋಧ ಮಾಡ್ತಿತ್ತು. ಯಾಕಂದ್ರೆ ಅವರು ಮೆಹದಿಯ ಸಾವನ್ನ ಮಾತ್ರ ತೋರಿಸ್ತಾ ಇದ್ರು, ಅವರಿಗೆ ಯಾರಿಗೂ ಇದ್ರ ಹಿಂದೆ ಆದ ಘಟನೆ ಕಾಣಲೇ ಇಲ್ಲ. ಅದ್ರ ಜೊತೆಗೆ ಕೋರ್ಟ್ನಲ್ಲಿ ಕೂಡ ಆಕೆಗೆ ಭಾಷೆಯ ಸಮಸ್ಯೆ ಎದುರಾಗುತ್ತೆ. ಆಕೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಜಡ್ಜ್ಗೆ ಆಗ್ತಾ ಇರಲಿಲ್ಲ. ಜೊತೆಗೆ ಆಕೆಗೆ ಯಾವುದೇ ಟ್ರಾನ್ಸ್ಲೇಟರ್ ಅಥವಾ ಸರಿಯಾದ ಲಾಯರ್ನ ವ್ಯವಸ್ಥೆ ಕೂಡ ಯಾರು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಜಡ್ಜ್ಮೆಂಟ್ ಅನ್ನೋದು ಆಕೆ ವಿರುದ್ಧನೇ ಆಗುತ್ತೆ. ಪ್ರತಿ ಹಿಯರಿಂಗಲ್ಲೂ ಆಕೆ ವಿರುದ್ಧನೇ ತೀರ್ಪು ಬರುತ್ತೆ. ಹಾಗಾಗಿ ಕೊನೆಗೆ ಅಲ್ಲಿನ ಕೋರ್ಟ್ ನಿಮಿಷ ಪ್ರಿಯಳಿಗೆ ಕೊಲೆ ಆರೋಪದ ಮೇಲೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಅದಾದ ಮೇಲೆ ರೀಟ್ರಯಲ್ ಮನವಿ ಸಲ್ಲಿಸಿದ್ರು ಕೂಡ ಅದನ್ನು ತಿರಸ್ಕರಿಸಲಾಗುತ್ತೆ. ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಅಲ್ಲಿನ ಅಧ್ಯಕ್ಷರು ಕೂಡ ಇವರ ಕ್ಷಮಾದಾನ ಅರ್ಜಿಯನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಆಗ ನಿಮಿಷ ಪ್ರಿಯಳ ಹತ್ರ ಕೆಲವು ಆಯ್ಕೆಗಳು ಮಾತ್ರ ಉಳ್ಕೊಂಡಿರುತ್ತೆ. ಅದರಲ್ಲಿ ಒಂದು ಭಾರತದ ಕೇಂದ್ರ ಸರ್ಕಾರದ ಹತ್ರ ಸಹಾಯ ಕೇಳೋದು, ಇನ್ನೊಂದು ಬ್ಲಡ್ ಮನಿ. ಬ್ಲಡ್ ಮನಿ ಅಂದ್ರೆ ಏನು ಗೊತ್ತಾ? ಈಗ ಸತ್ತೋಗಿರೋ ಮೆಹದಿ ಮನಿಯವರಿಗೆ ಇಂತಿಷ್ಟು ಹಣ ಅಂತ ಕೊಟ್ಟು ಅವರ ಹತ್ರ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಕೇಳ್ಕೊಳ್ಳೋದು, ಅಂದರೆ ಅವರಿಂದ ಕ್ಷಮೆಯನ್ನು ಕೇಳ್ಕೊಳ್ಳೋದು. ಒಂದು ವೇಳೆ ಅವರು ಇದಕ್ಕೆ ಒಪ್ಪಿದ್ರೆ ನಿಮಿಷ ಪ್ರಿಯಳನ್ನ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬೋದು. ಆಕೆಯ ತಾಯಿ ಯಮನ್ಗೆ ಬರ್ತಾರೆ. ಅಲ್ಲಿನ ಸರ್ಕಾರದ ಬಳಿ ಹಾಗೆ ಅಲ್ಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಸಹಾಯ ಹಸ್ತನ ಕೇಳ್ತಾರೆ. ಹಾಗೆ ಬ್ಲಡ್ ಮನಿಯನ್ನು ಸಂಗ್ರಹಿಸೋಕೆ ಕೂಡ ಶುರು ಮಾಡ್ತಾರೆ. ಆದರೆ ತೊಂದರೆ ಇನ್ನೂ ಮುಗಿಯೋದಿಲ್ಲ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಇಂದ ಮೆಹದಿ ಕುಟುಂಬಕ್ಕೆ ಈ ಬ್ಲಡ್ ಮನಿಯನ್ನ ಸರಿಯಾದ ರೀತಿಯಲ್ಲಿ ಮೆಹದಿ ಅವರ ಕುಟುಂಬಕ್ಕೆ ಕೊಡೋಕೆ ಆಗೋದಿಲ್ಲ. ಹೀಗಾಗಿ ಅವರಿಗೆ ಬ್ಲಡ್ ಮನಿಯನ್ನ ತಲುಪಿಸಿ ಅವರಿಂದ ಕ್ಷಮೆಯನ್ನ ಪಡೆಯುವಂತ ಪ್ರಯತ್ನ ಕೂಡ ನಡೀತಾ ಇತ್ತು. ಇದರ ನಡುವಲ್ಲೇ ಯಮನ್ ಸರ್ಕಾರ ನಿಮಿಷ ಪ್ರಿಯಳಿಗೆ ಗಲ್ಲು ಶಿಕ್ಷೆಯ ದಿನವನ್ನು ಕೂಡ ಪ್ರಕಟ ಮಾಡಿದೆ. ಇದೀಗ ಜುಲೈ 16ನೇ ತಾರೀಕು ನಿಮಿಷ ಪ್ರಿಯಳಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಯಮನ್ ಸರ್ಕಾರ ಹೇಳಿದೆ. ಈಗ ಏನಾದರೂ ಆಗಬೇಕು ಅಂದರೆ ಅದು ಅಂತಹ ಮ್ಯಾಜಿಕ್ಕೇ ಆಗಬೇಕು. ಯಾಕಂದರೆ ನಿಮಿಷ ಪ್ರಿಯಳ ಕುಟುಂಬ ಈಗ ಆಕೆಯನ್ನು ಬಚಾವ್ ಮಾಡೋ ಪ್ರಯತ್ನದಲ್ಲಿ ಕೊನೆಯ ಹಂತದಲ್ಲಿದೆ. ಭಾರತ ಸರ್ಕಾರ ಕೂಡ ಯಮನ್ ಸರ್ಕಾರದ ಹತ್ರ ಈ ಬಗ್ಗೆ ವಿಚಾರಣೆ ನಡೆಸ್ತಾ ಇದೆ. ಬ್ಲಡ್ ಮನಿ ಮುಖಾಂತರ ಆದರೂ ಕೂಡ ತನ್ನ ಮಗಳನ್ನ ಗಲ್ಲಿನ ಕುಣಿಕೆಯಿಂದ ತಪ್ಪಿಸ್ಬೋದಾ ಅನ್ನೋ ಭರವಸೆಯಲ್ಲಿ ಆಕೆ ತಾಯಿ ಇದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಇಲ್ಲಿ ಆಕೆಯದ್ದು ತಪ್ಪಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಅದ್ರ ಜೊತೆಗೆ ಆಕೆ ಮಾಡಿದ ತಪ್ಪು ಉದ್ದೇಶಪೂರ್ವಕ ಆಗಿರಲಿಲ್ಲ ಅನ್ನೋದು ಕೂಡ ಸತ್ಯ. ನಿಮ್ಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.